ಮೆಸೇಜನ್ನು ಕೊಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ತುರ್ತು ಏನಾಗಿದೆಪ್ಪ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಮುಗಿಯುವವರೆಗೆ ಯಾವುದೂ ವಿಚಾರ ಬೇಕಾಗಿಲ್ಲ. ನಂತರದಲ್ಲೇ ಸಂಪುಟ ವಿಸ್ತರಣೆ ಮಾಡಿದ್ರೆ ಆಯಿತು ಅನ್ನುವಂಥ ವಿಚಾರ ಮೂಡಿ ಬಂದಿದ್ದರಿಂದಾಗೆ ಈಗ ಮೇಲೆ ಮೆಸೇಜು ಬಂದದ. ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಕೆ.ಸಿ. ವೇಣುಗೋಪಾಲರಿಂದ ಸ್ವಲ್ಪ ಸಮಾಧಾನರಪ್ಪ, ನೀವು ಗಡಬಡಿ ಮಾಡಿಕೊಡೋದು 8-9ಕ್ಕೆ ಬರ್ತಾರೆ, ಮಾತಾಡೋನು ಎಲ್ಲರೂ ಕುಡ್ಕೊಂಡು ಅಂದ್ರೆ ಏಕಾಲಕ್ಕೆ ಇಲ್ಲ ಅಧಿಕಾರ ಹಂಚಿಕೆ ಬಗ್ಗೆನೂ ಆಗಿರ್ಬೋದು. ಏನು ಮಾತಾಡ್ತಾರೆ ಒಟ್ಟು ಆಟಗಾಡಿ ಮೇಲೆ ದಿಪ್ಪೆಟ್ಟಾಗಿ ಮಾತಾಡಿ ಬಂದಾಗ ಸಿದ್ದರಾಮಯ್ಯ ನೀವು ಹಿಂಗೆ ಮುಂದುವರಿರಿ, ನೀವು ಇದೇ ರೀತಿ ಇರ್ರಿ, ನಿಮ್ಮ ನಂತರ ಯಾರಿಲ್ಲ, ಇವರಂತರ ಇವರಪ್ಪ ಅನ್ನುವಂಗೆ ಅಂದ್ರೆ ಡಿ.ಕೆ.ಶಿ. ಅವರ ಸಿದ್ದರಾಮಯ್ಯ ಅಂತ ಒಂದು ಮೆಸೇಜ್ ಕೊಟ್ಟ ಈ ಗಾಡಿ ಓಡಿಸ್ಬೇಕಾಗ್ಯದ. ಯಾಕೆಂದ್ರೆ ಮೊದಲು ಕಾಂಗ್ರೆಸ್ ಉಳಿಬೇಕಾಗ್ಯದ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತೇಳಿ ನಮ್ಮ ಮೋದಿಯವರ ಈಗ ದೊಡ್ಡ ಘೋಷಣೆ ಅದ, ಒಂದು ಹೋರಾಟದ ಆ ದಿಶೆಯಲ್ಲಿ ಮತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಉಳಿಸ್ಕೊಂಡು ವಿರೋಧ ಪಕ್ಷಗೆ ಒಳ್ಳೆ ಕೆಲಸ ಮಾಡಿ ಮುಂಬರುವ ದಿನಗಳಲ್ಲೇ BJPಗೆ ಒಂದೇನೋ ಪ್ರತಿಸ್ಪರ್ಧೆ ಇರುವಂಥ ಪ್ರಯತ್ನವನ್ನು ಮಾಡುವಂಥ ದಿಶೆಯಲ್ಲೇ ಒಂದೊಂದು ಹೆಜ್ಜೆ ಭಾಳ ಎಚ್ಚರಿಕೆಯಿಂದ ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ತೊಂದರೆ ಕೊಡೋದು ಈಗ ಹೇಳಿದ್ದೆ ನಿಮ್ಮ ದಿಗ್ವಿಜಯ್ ಸಿಂಗ್ ಜಿಗಿದು ಹೋಗ್ಬೋದೇನೋ BJPಗೆ ಅನ್ನೋಂಗೆ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ರಾಹುಲರ ಕಾಂಗ್ರೆಸ್ ಉಳಿಯುವ ಸಾಧ್ಯತೆ ಹೆಚ್ಚಿದವ. ಅದಕ್ಕೆ ಸಿದ್ದರಾಮಯ್ಯನಂತ ಗಟ್ಟಿ ಕಾಳನ್ನು ಉಳಿಸ್ಕೊಂಡು ಜೊತೆಗೆ ಡಿ.ಕೆ.ಶಿ. ಅಂತಹ ಇದು ಕಾರ್ಯಶೀಲ ವ್ಯಕ್ತಿನ ಇಟ್ಟುಕೊಂಡು ಮುಂದುವರಿಯುವಂಥ ನಿರ್ಧಾರವನ್ನು ರಾಹುಲ್ ಗಾಂಧಿಯವರು ಮಾಡಿದಂಗೆ ಕಾಣ್ತದೆ. ಹೀಗಾಗಿ ಇಬ್ಬರಿಗೂ ಜನವರಿ 9ರ ನಂತರ ಬಂದು ಭೇಟಿ ಆಗೋ ಸೂಚನೆ ನಮ್ಮ ವೇಣುಗೋಪಾಲನ ಬಂದದ. ಆಗ ನೋಡೋಣ ಏನು ಆಗ್ತದೆ ಇಲ್ಲ, ಬಟ್ ಈ ಕೆಲಸಗಳು ಆಗ್ಬೇಕಾಯ್ತದೆ ಆಗಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.